ಉದ್ಯಾವರ ಆಯ್ರ ಜಮಾತ್ ಅಸೈ ಶಹೀದ್ ವಲಿಯುಲ್ಲಾ ಆಣ್ ನೇರ್ಚೆಗೆ ಚಾಲನೆ ದೊರಕಿತು. 23ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಣ್ ನೇರ್ಚೆ ನಡೆಯಲಿದೆ. ಈ ಬಾರಿ ವ್ಯಾಪಕ ಸಿದ್ಧತೆಗಳನ್ನು ಮಾಡಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶುಕ್ರವಾರ ಜುಮಾದ ನಂತರ ದರ್ಗಾ ಶರೀಫ್ ಸಮಿತಿ ಅಧ್ಯಕ್ಷ ಸೈಯದ್ ಪೂಕುಂಜಿ ತಂಗಳ್ ಧ್ವಜಾರೋಹಣ ನೆರವೇರಿಸುವುದರೊಂದಿಗೆ ಆಂಡು ನೇರ್ಚೆಗೆ ಚಾಲನೆ ದೊರಕಿತು. ಈ ಬಾರಿ ಆಂಡು ನೇರ್ಚೆಗಾಗಿ ವ್ಯಾಪಕ ಸಿದ್ಧತೆಯನ್ನು ಮಾಡಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಮಕಾಂ ಸಿಯಾರತ್ ಕೆ ಮಂಜೇಶ್ವರ ಸಂಯುಕ್ತ ಜಮಾತ್ನ ಅಧ್ಯಕ್ಷ ಸೈಯದ್ ಅಟಾವುಲ್ಲಾ ತಂಗಳ್ ಉದ್ಯಾವರ ನೇತೃತ್ವ ವಹಿಸಲಿದ್ದಾರೆ. 23ರವರೆಗೆ ಧಾರ್ಮಿಕ ಶಿಕ್ಷಣ ಸಮ್ಮೇಳನ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. പരിപാടിയുടെ ഉദ്ഘാടനം ചെയ്യുന്നത് നമ്മുടെ കാളി കൂടിയായ സമസ്ത കേരള ജമിയത്തുൽ ഉലമയുടെ അനിഷേധ്യനായ അധ്യക്ഷൻ സയ്യദുൽ ഉലമ സയ്യദ് മുഹമ്മദ് ജിഫ്രി മുത്തുക്കോയ തങ്ങൾ അവരുകളാണ്. അതുപോലെ തന്നെ സമാപന സമ്മേളനം ഉദ്ഘാടനം ചെയ്യുന്നത് പേരോട് അബ്ദുറഹ്മാൻ സക്കാഫി അവരുകളാണ്. അതിനിടയിൽ പ്രഭാഷണ പരമ്പരകൾക്ക് ആദ്യത്തെ ദിവസം കീച്ചേരി അബ്ദുൽ ഗഫൂർ മൗലവി മുഖ്യപ്രഭാഷണം നടത്തും. ಆಯ್ರ ಜಮಾತ್ ಅಧ್ಯಕ್ಷ ಸೈಫುಲ್ಲಾ ತಂಗಳ್, ಕಾರ್ಯದರ್ಶಿ ಪಳ್ಳಿ ಕುಂಜಿ ಹಾಜಿ, ಅಬ್ದುಲ್ ರೆಹಮಾನ್ ಹಾಜಿ ಹೊಸೂರು, ಅಬ್ದುಲ್ ಖಾದರ್ ಫಾರೂಕ್ ಹಾಜಿ, ದರ್ಗಾ ಸಮಿತಿ ಉಪಾಧ್ಯಕ್ಷರುಗಳಾದ ಇಬ್ರಾಹಿಂ ಫೈಜಿ, ಮೊಹಮ್ಮದ್ ಹನೀಫ್, ಜಮಾತ್ ಕೋಶಾಧಿಕಾರಿ ಅಹಮದ್ ಬಾವಾ ಹಾಜಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಮಂಜೇಶ್ವರ.